ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಲೇಬೇಕು. ಯಾಕಂತ ಹೇಳಿದ್ರೆ ಸಂಪಾದನೆ ಇದ್ದರೆ ಮಾತ್ರ ನಮ್ಮ ಮನೆಗೆ ಬಾ, ಇಲ್ಲಾಂದರೆ ಬರಬೇಡ ಅಂತ ಹೇಳ್ತಿದ್ದಾರಂತೆ. ಅದು ಯಾಕೆ ಏನು ಅಂತ ಗೊತ್ತಿಲ್ಲ. ಇಂಥ ಜನನೂ ನಮ್ಮ ಸಮಾಜದಲ್ಲಿ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಇವತ್ತು ತಂದೆ ತಾಯಿ ಏನಾದರೂ ಸ್ವಲ್ಪ ಸೋತು ಕೆಳಗೆ ಬಿದ್ದ ತಕ್ಷಣ ಅವ್ರನ್ನ ನೀವು ನಮ್ಮ ಮನೆಗೆ ಇರಬೇಡಿ, ನಿಮ್ಮ ಕೈಲಿ ಏನೂ ಆಗಲ್ಲ, ಆಚೆ ಹೋಗಿ ಅನ್ನೋ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ಭಾಳ ಬೇಜಾರಾಗುತ್ತೆ. ಸರಿಸುಮಾರು 15-20 ದಿನಗಳ ಕಾಲ ಬಸ್ ಸ್ಟಾಪಲ್ಲಿ ಮಲಗ್ತಾ ಇದ್ರಂತೆ. ಆ ವ್ಯಕ್ತಿನ ಈಗ ಕರ್ಕೊಂಡು ಬಂದಿದ್ದಾರೆ. ಅವ್ರು ಯಾರು, ಏನು, ಅವ್ರ ಸ್ಟೋರಿ ಏನು, ಅವ್ರು ಹೇಳ್ತಿರೋದು ನಿಜನಾ ಸುಳ್ಳ ಎಲ್ಲ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬರು ಆಸ್ತಿ ಸಂಪಾದನೆ ಮಾಡಿಟ್ಟಿರೋರೆಲ್ಲ ಈ ವಿಡಿಯೋ ನೋಡಲೇಬೇಕು. ಯಾಕಂದರೆ ಮಕ್ಕಳಿಗೆ ಆಸ್ತಿ ಸಂಪಾದನೆ ಮಾಡೋದಕ್ಕಿಂತ ಮಕ್ಕಳನ್ನೇ ಆಸ್ತಿ ಮಾಡ್ಕೊಬೇಕು ಜೀವನದಲ್ಲಿ. ಆವಾಗ ನಿಜವಾಗ್ಲೂ ನಮಗೆ ಕೊನೆಗಾಲದಲ್ಲಿ ಕೈ ಹಿಡಿತಾರೆ ಅಂತ ನಾನು ಹೇಳ್ಬೋದು. ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ನನಗೂ ತಲೆ ಕೆಟ್ಟೋಯ್ತು. ₹1 ಸಂಪಾದನೆ ಇಲ್ಲ ಅನ್ನೋ ಕಾರಣಕ್ಕೆ ತಂದೆನ ಆಚೆ ಹೋಗುವಂತ ಹೇಳಿದ್ರಂತೆ. ಅದು ಯಾಕೆ ಏನು ಅಂತ ನಂಗೆ ಗೊತ್ತಿಲ್ಲ. ಆಮೇಲೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಶೇರ್ ಮಾಡಿದ್ರೆ ತಾನೇ ಗೊತ್ತಾಗುತ್ತೆ ಅವರು ಸತ್ಯ ಏನು ಸುಳ್ಳೇನು, ಅವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ, ಬಸ್ ಸ್ಟಾಪಲ್ಲಿ ಯಾಕೆ ಮಲಗ್ತಾ ಇದ್ದಾರೆ. ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀರಾ? ಕೂತ್ಕೊಳ್ಳಿ. ಇವರೇ ಸರ್, ಕೂತ್ಕೊಳ್ಳಿ. ಅವ್ರದ್ದು ನಿಮ್ಮ ಹೆಸರು ಹೇಳಿ. ಕೂತ್ಕೊಳ್ಳಿ ಮೇಡಮ್, ಕೂತ್ಕೊಳ್ಳಿ. ಶಿವಕುಮಾರ್ ಅಂತನಾ? ಸುಕುಮಾರ್. ಯಾವ ಊರು ನಿಮ್ಮದು? ನಮ್ಮ ಜಿಲ್ಲೆ ಉತ್ತರಳ್ಳಿ ಸರ್. ಉತ್ತರಳ್ಳಿನಾ? ಹಾಂ. ಉತ್ತರಳ್ಳಿಲಿ ಸ್ವಾಮಿ ಲೇಔಟ್. ಇಷ್ಟು ದಿನ ಎಲ್ಲಿದ್ರಿ? ಇಷ್ಟು ದಿವಸ ಅಲ್ಲಿ ನಮ್ಮ ಅಕ್ಕವ್ರ ಮನೇಲಿ ಅಲ್ಲಿ ಅಳ್ಕೊಂಡಿದ್ದೆ. ಹಾಂ. ಒಂದು 15-20 ದಿವಸದಿಂದ ಉತ್ತರಳ್ಳಿ ಬಸ್ ಸ್ಟಾಪಲ್ಲಿ ಅಲ್ಲಿ ತಿನ್ಕೊಂಡು ಅಲ್ಲಿ ಮಲ್ಕೋತಾ ಇದ್ದೆ. ಹಾಂ. ಇವು ನಮ್ಮ ಸಾಹೇಬ್ರದ್ದು ಅಲ್ಲಿ ನೋಡ್ತಾ ಇದ್ರು. ಅಲ್ಲಿ ಓಡಾಡ್ಬೇಕಾರೆ ಮೇಡಮ್ ಇವರು ಯಾವ ಟೈಮ್ ಬರ್ತಾರೋ ಆ ಟೈಮಲ್ಲಿ ತಿಂಡಿನ ಊಟನ ಕೊಡಿಸ್ತಾ ಇದ್ರು. ಸರಿ, ನಾನಿರೋ ನೋಡ್ಕೊಂಡು ಅಲ್ಲಿ ಮಲಗ್ತಾ ಇದ್ನಲ್ಲ, ವಿಚಾರಿಸಿದ್ರು. ಬಸ್ ಸ್ಟಾಪಲ್ಲಿ ಮಲಗೋದಕ್ಕೆ ಕಾರಣ? ನನಗೆ 1 ವರ್ಷಕ್ಕಿಂತ ಮುಂಚೆ ಸ್ಟ್ರೋಕ್ ಆಗೋದು ಸರ್. ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ ನಿಮಗೆ? ಮಗ ಇದ್ದಾನೆ, ಹೆಂಡತಿ ಇದ್ದಾರೆ. ಏನು ಹೇಳ್ತಾರೆ ಅವರು? ಸ್ಟ್ರೋಕ್ ಆಗಿದ ತಕ್ಷಣ ಆಪ್ರೇಷನ್ ಎಲ್ಲ ಮಾಡಿಸಿದ್ರು. ಸುಳ್ಳೆಲ್ಲ ಚೆನ್ನಾಗಿ ಮಾಡಿಸಿದ್ರು. ಓಕೆ, ಮಾಡಿಸಿದ್ರು, ಎಲ್ಲ ಆಯಿತು. ಅವ್ರು ಡಾಕ್ಟ್ರ್ ಏನು ಹೇಳಿದ್ರು, ರೆಸ್ಟಲ್ಲಿ ಇರಬೇಕು ಅಂತ ಹೇಳಿದ್ರು. ಈಗ 1-1.5 ವರ್ಷ ಆಗೋದು. ಸರಿ, ಕೆಲ್ಸಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ಅದಕ್ಕೆ ಮನೇಲಿ ಕೆಲ್ಸಕ್ಕೆ ಹೋಗಿದ್ರೆ ಸುಮ್ಮನೆ ಊಟ ಹಾಕೋಕ್ಕಾಗಲ್ಲ ಅಂತ. ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಊಟ ಹಾಕೋಕ್ಕಾಗಲ್ಲ ಅಂತ. ಇನ್ನು ಅಲ್ಲಿಗೆ ಮನೆಯಿಂದ ಹೋಗಿ ಅಂತ ಹೇಳ್ತಾ ಇದ್ದೆ. ಸರಿ, ನಾನು ಅದಕ್ಕೇನು ಮಗನೂ ಹಂಗೆ ಹೇಳಿದ್ರಾ? ಏನಂತ ಹೇಳಿದ್ರು ಮಗ? ಸ್ವಲ್ಪ ಒಂದು ರಾತ್ರಿ ಹೊತ್ತು ನನಗೂ ಮಗಗೂ ಒಂದು ಸ್ವಲ್ಪ ಗಲಾಟೆಗಳಾಯಿತು. ಗಲಾಟೆಗಳಾಗಿದ ತಕ್ಷಣ ಮಗನೂ ಅದೇ ಬೇಡವೇ ಬೇಡ ಅಂತಂದು. ಅಲ್ಲ, ಗಲಾಟೆ ಎಲ್ಲರ ಮನೇಲೂ ಆಗುತ್ತೆ. ಹಂಗಂದ್ಬಿಟ್ಟು ಮನೆ ಬಿಟ್ಟು ಬಂದರೆ ಹೆಂಗೆ ಯಜಮಾನ್ರೆ ನೀವು? ಸರ್ ಹೊಡಿತಾರೆ ಸರ್, ಬಡಿತಾರೆ. ಯಾರು ಹೊಡಿತಾರೆ? ಮಗ ಹೊಡಿತಾರ? ಏನಕ್ಕೆ? ಕುಡಿತೀರಾ ನೀವೇನಾದರೂ? ಏನು ಅಭ್ಯಾಸ ಇಲ್ಲ. ಅಭ್ಯಾಸ ಇಲ್ಲ ಆದರೂ ಹೊಡಿತಾರ? ಇವಾಗ ಅದು ಹಂಗೆ ಆಗಿರೋದು ಈಗ ನನಗೆ. ಈಗ ಮೊದಲನೇದಾಗಿ ಸರ್ ಥ್ಯಾಂಕ್ ಯು. ನಿಮ್ಮ ಹೆಸರು? ಚೆನ್ನಪ್ಪ ಅಂತ. ಚೆನ್ನಪ್ಪ ಸರ್. ನಾವೇ ಒಂದು 15 ದಿನದಿಂದ ನಾನು ಉತ್ತರಳ್ಳಿ ಬಸ್ ಸ್ಟಾಪಲ್ಲಿ ನೋಡಿದಾಗೆಲ್ಲ ವಿಚಾರಣೆ ಮಾಡಿದಾಗ ಅವರು ಹೆಂಡತಿ ಮಕ್ಕಳಿದ್ದಾರೆ ಅಂತೆಲ್ಲ ಹೇಳಿದ್ರು. ಬಟ್ ಅವ್ರು ಒತ್ತಡ ಸೇರಿಸೋದಕ್ಕೆ ಏನೋ ಪ್ರಯತ್ನ ಮಾಡಿದೆ ನಾನು. ಆ ಪ್ರಯತ್ನ ಕರೆಕ್ಟ್ ಅವರು ಸ್ಪಂದನೆ ಮಾಡಲಿಲ್ಲ. ಮಕ್ಕಳನ್ನ ಕರ್ಸಿದ್ರ? ಮಗನ ಕರ್ಸಿ ಮಾತಾಡಿದೆ ನಾನು, ಫೋನಲ್ಲಿ ಮಾತಾಡಿದ ಆನಂತರ ಆಮೇಲೆ ಅವರು ರೆಸ್ಪಾನ್ಸ್ ಮಾಡಲಿಲ್ಲ. ಆಮೇಲೆ ಏನಾಯ್ತು, ನಾನು ಹತ್ತಿರ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಈ ಥರ ತೊಂದರೆ ಆಗಿದೆ ಸರ್, ಇವ್ರಿಗೆ ರೋಡಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ಅವರು ಕರ್ಕೊಂಡೋಗೆಲ್ಲ ಮಾತಾಡಿದ್ಮೇಲೆ ಹೆಂಡತಿ ಮಗನ ಫೋನ್ ಮಾಡಿ ಕರೆಸಿದ್ದೆ. ಮಾತಾಡಿದಾಗ ಏನು ಹೇಳಿದ್ರು ಅಂದರೆ, ಅವರು ಸಹವಾಸ ಬೇಡ ನಮಗೆ, ಅವ್ರು ನಮ್ಗೆ ಖಂಡಿತ ಬೇಕಾಗಿಲ್ಲ ಅಣ್ಣ, ಅವ್ರ ವಿಷಯ ಎತ್ತಲೇಬೇಡಿ. ಬಲವಾದ ಕಾರಣ ಏನು ಸರ್? ಬಲವಾದ ಕಾರಣ ಅವ್ರು ಹೇಳ್ತಿಲ್ಲ. ಅವ್ರು ಬೇಡ, ನಮ್ಗೆ ತುಂಬಾ ತೊಂದರೆ ಕೊಟ್ಟಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ನಾವು ಪರಿಶೀಲನೆ ಮಾಡಿದ ಪೊಲೀಸ್ ಸ್ಟೇಷನ್ ಅವ್ರು ಏನು ಹೇಳಿದ್ರು, ನಮ್ಗೆ ಬೇಡ ಅಂತ ಹೇಳಿದ್ರು, ಬೇರೆ ವಿಚಾರ ಏನು ಹೇಳ್ತಾ ಇಲ್ಲ. ಆಸ್ತಿ ಗೀಸ್ತಿ ಇದೆಯಾ ಸರ್ ಇವ್ರಿಗೆ? ಏನೋ ಮನೆ ಇದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಬಟ್ ನಾನು ಮನೆ ನೋಡಿಲ್ಲ. ಏನೋ ಮನೆ ಇದೆ, ಬಾಡಿಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಹೇಳಿ ಶಿವಕುಮಾರ್ ಸರ್ ಅವರೇ. 30-50 ಸೈಟ್ ಸರ್. 30-50 ಸೈಟ್ ಎಲ್ಲಿರೋದು? ಉತ್ತರಳ್ಳಿಲಿ. ಯಾರ ಹೆಸರಲ್ಲಿದೆ?
ಅದು ಯಾರ ಹೆಸರಲ್ಲಿ ನಾನು ತಿಳ್ಕೊಂಡಿದ್ದು, ನಾನು ಇಬ್ಬರ ಹೆಸರಲ್ಲೇ ಇದೆ ಅಂತ ತಿಳ್ಕೊಂಡಿದ್ದು. ಈಗ ಮೊನ್ನೆ ವಿಷಯ ಆಗೋದ್ರಲ್ಲಿ ಅವ್ರ ಹೆಸರಿಗೆ ಆಗಿರೋದು ಅವರೇ ಹೇಳಿದ್ರು. ಮಗನೇ ಹೇಳ್ದ, ಸಾಹೇಬ್ರಿಗೆ ಕೇಳಿದ ತಕ್ಷಣ ಸೈಟ್ ಯಾರ ಹೆಸರಲ್ಲಪ್ಪ ಇದೆ ಅಂತ ಕೇಳಿದ್ರು. ಮಗ ಇದ್ಕೊಂಡು ನಮ್ಮ ಅಮ್ಮನ ಹೆಸರಲ್ಲೇ ಇದೆ ಅಂತಂದ. ಆಗ ಗೊತ್ತಾಯ್ತು ಅಮ್ಮನ್ನ ಚೆನ್ನಾಗಿ ನೋಡ್ಕೊಂತವ್ರೆ. ಈಗ ಸರ್ ಎಲ್ಲ ಫಸ್ಟು ಅದು ಎಲ್ಲ ಅಲ್ಲಲ್ಲ, ಅಮ್ಮವ್ರು ಈಗ ಮಗನ ಹತ್ರನೇ ಇದ್ದಾರಾ? ನೀವಿಲ್ಲ ಈಗ? ನಾನು ಇವಾಗಿಲ್ಲ, ಒಂದೂವರೆ ವರ್ಷದಿಂದ ಇಲ್ಲ. ಅದು ಮನೆ ಎಲ್ಲ ಲೀಸ್ಗೆ ಹಾಕ್ಬಿಟ್ಟಿದ್ವಿ. ಅಲ್ಲ, ಇವಾಗ ನಾನು ಏನೇನು ಕೇಳ್ತೀನಿ ಅಂದರೆ, ಈಗ ನಾವು ನೀವು ಮನೇಲಿ ಏನು ಪ್ರಾಬ್ಲಮ್ ಮಾಡ್ಕೊಂಡು ಬಂದಿದ್ದೀರೋ ಅದು ನಮಗೆ ಸರಿಯಾದ ರೀಸನ್ಸ್ ಗೊತ್ತಿರಲ್ಲ. ಈಗ ನಾವೇನು ಹೇಳ್ತೀವಿ ವಿಡಿಯೋ ಮುಖಾಂತರ ನಿಮ್ಮ ಮಗನಿಗೆ ನಾನು ಹೇಳ್ತಾ ಇರೋದು, ದಯವಿಟ್ಟು ಈ ವಿಡಿಯೋನ ಏನಾದರೂ ನೋಡಿದ್ರೆ ನೀವು ಒಂದು ನಿಜ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಹೇಳಿ ಸತ್ತೋದ ಮೇಲೆ ನಮ್ಮ ತಂದೆ ತಾಯಿನ ಹುಡುಕಿ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ರು ನಮ್ಮ ತಂದೆ ತಾಯಿ ಬರಲ್ಲ. ಬದುಕಿದ್ವಾಗಲೇ ಏನಾದರೂ ಅವ್ರಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಬೇಕು. ಈಗ ನಿಮ್ಮ ತಂದೆ ಒಳ್ಳೆಯವರೋ ಕೆಟ್ಟವರೋ ಅನ್ನೋ ಇದು ನನಗೆ ಗೊತ್ತಿಲ್ಲ. ಇವಾಗ 15 ದಿವಸ ರೋಡಲ್ಲಿ ಮಲಗಿದ್ರು. ಆ ಕಾರಣಕ್ಕೆ ನಮ್ಮ ಅಣ್ಣವರು ಮತ್ತು ಅಕ್ಕವರು ಎಲ್ಲ ತುಂಬ ರಿಸ್ಕ್ ತೊಗೊಂಡು ಸ್ಟೇಷನ್ಗೆ ಹೋಗಿ ಲೆಟ್ರ್ ಮಾಡಿಕೊಂಡು ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಕರ್ಕೊಂಬಂದಿದ್ದಾರೆ. ಒಂದು ಮಾನವೀಯತೆ ದೃಷ್ಟಿಯಿಂದ ನಾವು ಅವ್ರಿಗೆ ಸಹಾಯ ಮಾಡ್ಬೋದು ಬಿಟ್ಟರೆ, ನಿಜವಾಗ್ಲೂ ಇವ್ರಿಗೇನಾದರೂ ನೀವು ಆ ರೀತಿ ತೊಂದರೆ ಕೊಟ್ಟಿದ್ರೆ ದೇವ್ರು ನಿಮಗೂ ಒಂದಿನ ಇಟ್ಟೇ ಇರ್ತಾನೆ. ಅದೆರಡು ಮಾತೇ ಇಲ್ಲ. ಅದು ನಾವು ಮಾಡಿದ್ದು ನಾವೇ ಅನುಭವಿಸ್ಬೇಕೇ ಹೊರತು ಬೇರೆ ಯಾರೂ ಬರೋದಿಲ್ಲ. ಸೊ ಈ ವಿಡಿಯೋ ನೋಡಿ ನಿಮ್ಗೇನಾದರೂ ಮನ ಪರಿವರ್ತನೆ ಆಗಿಲ್ಲ, ನಮ್ಮ ತಂದೆ ನಾವು ಕರ್ಕೊಂಡು ಹೋಗ್ಬೇಕು ಅಂದರೆ ದಯವಿಟ್ಟು ಬಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಇರ್ತಾರೆ, ದಯವಿಟ್ಟು ಕರ್ಕೊಂಡೋಗಿ. ಆದರೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನಿಜವಾಗ್ಲೂ ತಂದೆ ತಾಯಿಗೆ ಒಂದು ತುತ್ತು ಅನ್ನ ಹಾಕೋಕ್ಕಾಗಿಲ್ಲ ಅಂದರೆ ಈ ಭೂಮಿ ಮೇಲೆ ನಾವು ಬದುಕಿದ್ದು ವ್ಯರ್ಥ, ವೇಸ್ಟು, ನಾವೇನಕ್ಕೂ ಪ್ರಯೋಜನ ಇಲ್ಲ ಅಂತ ನಾನು ಹೇಳ್ಬೋದು. ಇವ್ರ ಸಂಬಂಧಿಕರು ಯಾರಾದರೂ ಇದ್ರೂ ಕೂಡ ದಯವಿಟ್ಟು ಬಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಬಂದು ಕರ್ಕೊಂಡು ಹೋಗ್ಬೋದು. ಹಾಗೆ ನೀವು ಇಷ್ಟು ಕಷ್ಟಪಟ್ಟು ಸ್ಟೇಷನಿಗೆ ಕರ್ಕೊಂಡೋಗಿ ಲೆಟ್ರ್ ಮಾಡಿಸಿ ಇಷ್ಟು ರಿಸಿಪ್ಟ್ ತೊಗೊಂಡಿದ್ದೀರಾ, ನಿಮಗೆ ನಾನು ಕೋಟಿ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಆಶ್ರಮಕ್ಕೆ? ಸರ್, ನಿಮ್ಮ ಆಶ್ರಮದ ಬಗ್ಗೆ ನಾನು ತುಂಬ ನೋಡಿದ್ದೀನಿ, ಕೇಳಿದ್ದೀನಿ. ಆದರೆ ನಿಮ್ಮನ್ನು ಫಸ್ಟ್ ಟೈಮ್ ನಾನು ಭೇಟಿ ಮಾಡ್ತಾ ಇರೋದು. ನನಗೆ ತುಂಬ ಖುಷಿ ಆಯಿತು. ಏನಂದರೆ ಒಂದು ಸೇವೆ ಮಾಡೋದಿದೆಯಲ್ಲ, ಭಾಳ ದೊಡ್ಡ ಕೆಲಸ ಅದು. ಯಾಕೆಂದರೆ ಒಂದು ಸಮಾಜ ಸೇವೆ ಮಾಡೋದು ತುಂಬ ದೊಡ್ಡ ಕೆಲಸ. ಅದರಲ್ಲಿ ನೀವು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಾ, ಇದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಇಂಥವ್ರಿಗೆ ಅನ್ಯಾಯ ಆಗೋದನ್ನು ನೀವು ನಿರಾಶ್ರಿತರಲ್ಲದೆ ಸಾಕಿ ಅವ್ರಿಗೆ ಊಟ ತಿಂಡಿ ಕೊಟ್ಟು ಸಾಕ್ತಲ್ಲ, ತುಂಬ ಧನ್ಯವಾದ ತಿಳಿಸ್ತೀನಿ ನಿಮಗೆ. ನೀವೇನು ಹೇಳಕ್ಕೆ? ನಾನು ಆಶ್ರಮನ ಫಸ್ಟ್ ಟೈಮ್ ಬಂದು ನೋಡಿ ತುಂಬ ಖುಷಿ ಆಯಿತು. ಇಷ್ಟು ಜನನ ನೋಡ್ಕೊಳ್ಳೋದು ಸುಲಭದ ಮಾತಲ್ಲ. ಇಷ್ಟು ಜನ ನೋಡ್ಕೊತಾ ಇದ್ದಾರಲ್ಲ, ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಇಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಮೇಡಮ್ ಇನ್ನೊಂಥರ ಥ್ಯಾಂಕ್ಸ್ ಹೇಳಬೇಕು. ಇವತ್ತು ಅವರು ಹುಟ್ಟುಹಬ್ಬ ಇವತ್ತು. ಅಯ್ಯೋ, ಹ್ಯಾಪಿ ಬರ್ಡೇ ಮೇಡಮ್. ನೋಡಿ, ನಾನು ಹೇಳ್ದ ನಿಜವಾದ ಹುಟ್ಟುಹಬ್ಬ ಇವತ್ತು ನಿಮಗೆ. ಯಾಕಂದ್ರೆ ಇಂಥ ಒಂದು ಪುಣ್ಯದ ಕೆಲಸನ ಮಾಡಿ ನಿಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದೀರಲ್ಲ, ಅದು ನಿಜವಾಗ್ಲೂ ದೇವ್ರ ಬ್ಲೆಸ್ಸಿಂಗ್ ಮಾಡೇ ಮಾಡ್ತಾರೆ. ಆಮೇಲೆ ಇವತ್ತು ನಮ್ಮ ಸಮಾಜದಲ್ಲಿ ಸಾಕಷ್ಟು ಮಕ್ಕಳಿದಾರಲ್ಲ, ಬರ್ತಾ ತುಂಬ ಜನ ಅಯೋಗ್ಯರಾಗ್ತಿದ್ದಾರೆ. ಅದು ಭಾಳ ಬೇಜಾರಾಗುವಂಥ ಸಂಗತಿ. ಈಗ ತಪ್ಪು ಯಾರದೇ ಇರ್ಬೋದು, ಎಲ್ಲರ ಮನೇಲೂ ತಪ್ಪಿರುತ್ತೆ. ನಮ್ಮ ಮನೇಲಿ ಇದೆ, ನಿಮ್ಮ ಮನೆ, ಎಲ್ಲರ ಮನೇಲೂ ಸಾಮಾನ್ಯವಾಗಿ ಪ್ರಾಬ್ಲಮ್ ಬರುವಂಥದ್ದೇ. ಹಂಗನ್ಬಿಟ್ಟು ತಂದೆ ತಾಯಿನ ಕುತ್ಕೇಳ್ದ ಆಚೆ ತೆಳ್ಳೋದ್ರಲ್ಲಿ ನಮ್ಮ ಸಮಸ್ಯೆ ಬಗೆಹರಿಯೋದಿಲ್ಲ. ಸೊ ಈಗಲಾದರೂ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅವ್ರನ್ನ ಬಂದು ಕರ್ಕೊಂಡು ಹೋಗ್ಬೇಕು. ಈಗ ನಿಮಗೆ ಸಂಪಾದನೆ ಇಲ್ಲ ಅನ್ನೋ ಕಾರಣಕ್ಕೆ ಮನೆಯಿಂದ ಆಚೆ ಕಳಿಸ್ಬಿಟ್ರಾ? ಸಂಪಾದನೆ ಮಾಡುವಾಗ ಚೆನ್ನಾಗಿದ್ರಿ ನೀವು, ನೀವು ದುಡ್ಡು ಕಾಸೇನು ಸ್ವಲ್ಪ ಸೇವ್ ಮಾಡಿ ಇಡ್ಲಿಲ್ವಾ ನೀವು? ಯಾಕೆ ಮಾಡಲಿಲ್ಲ? ನನಗೇನು ಬೇಕಾಗಿಲ್ವಾ ಸರ್, ಎಲ್ಲ ಅವರೇ ಅಂತ ಗ್ಯಾರಂಟಿ ನಮ್ಗೆ ಮಾಡಿದೆ. ಈಗ ಎಷ್ಟೋ ಜನ ತಂದೆ ತಾಯಿ ಇದನ್ನೇ ಮಾಡ್ತಿದ್ದಾರೆ, ಅವ್ರಿಗೇನು ಹೇಳಕ್ ಇಷ್ಟಪಡ್ತೀರಾ? ಎಷ್ಟೋ ಜನ ತಂದೆ ತಾಯಿ ಮಕ್ಕಳು ಚೆನ್ನಾಗಿ ನೋಡ್ಕೊಂತಾರೆ ಅಂತಾನೆ ಆಸ್ತಿ ಪಾಸ್ತಿ ಎಲ್ಲ ಮಾಡಿ ಅವ್ರ ಹೆಸರುಗಳಿಗೆ ಮಾಡ್ತಾರೆ. ಅವ್ರಿಗೇನು ಹೇಳಕ್ ಇಷ್ಟಪಡ್ತೀರಾ? ನೀವು ಅನುಭವಿಸಿದ ಹೇಳ್ತಿರೋದು ನಾನು. ಇನ್ನು ಮುಂದಕ್ಕೆ ಆ ಥರ ಯಾರು ಮಾಡ್ಕೋಬೇಡ್ರಿ. ನಿಮಗೆ ಫಸ್ಟ್ ನಿಮ್ಮ ಸೇಫ್ಟಿ ನೋಡ್ಕೊಳ್ಳಿ, ಆಮೇಲೆ ಮಕ್ಕಳು ಇನ್ನೊಬ್ರು ಎಲ್ಲರೂ ಫಸ್ಟ್ ನಮ್ಮ ಸೇಫ್ಟಿ ನೋಡ್ಕೊಂಡು ಆಮೇಲೆ ಮಕ್ಕಳು ಎಂತಿ ಎಲ್ಲ ನೊಂದೋಗ್ಬಿಟ್ಟಿದ್ದೀನಿ ನಾನು. ನಿಮ್ಮ ಹೆಂಡತಿ ಮತ್ತೆ ನಿಮ್ಮ ಮಗನಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಅಕಸ್ಮಾತ್ ಈ ವಿಡಿಯೋ ನೋಡ್ಬೋದು ಅವರು, ಇನ್ಮೇಲೆ ಯಾರಿಗೂ ಆ ಥರ ಮಾಡೋಕ್ಕೋಗ್ಬಾರ್ದು. ನಿಮ್ಮ ಮಗನಿಗೆ ಏನು ಹೇಳ್ತೀರಾ? ಅವ್ನಿಗಷ್ಟೇ, ಅವ್ರಿಗೆ ಎಲ್ಲೇ ಇದ್ರೆ ನಾವು ಕೆಟ್ಟೋದ್ರೂ ಪರವಾಗಿಲ್ಲ. ಅವರು ವಯಸ್ಸಲ್ಲಿರೋರು, ಅವ್ರು ಚೆನ್ನಾಗಿದ್ರು ಸಾಕು. ನಾವು ಇವತ್ತು ನಾಳೆ ಹೋಗೋರು ಇರೋರು, ನಮ್ಗೆ ಇನ್ನೇನು ಕೇಳೋರು ಯಾರೂ ಇಲ್ಲ. ಬೆಳೆಸೋರವರು ಇವಾಗ್ಲೂ ಬೈತಾ ಇಲ್ಲ ಅವರು, ಒಳ್ಳೆದಾಗಿ ಇರಲಿ ಚೆನ್ನಾಗಿರ್ಲಿ ಅಂತ ಹೇಳಿಲ್ಲ. ಅದು ಮಕ್ಕಳು ಅರ್ಥ ಮಾಡ್ಕೋಬೇಕಲ್ಲಣ್ಣ. ಆದರೆ ಇಂಥ ಮನುಷ್ಯನ ಬಿಟ್ಟಿದ್ದಾರೆ ಅಂದರೆ ಮಕ್ಕಳು ಅರ್ಥ ಮಾಡ್ಕೋಬೇಕಲ್ಲ, ಅರ್ಥ ಮಾಡ್ಕೊತಾ ಇಲ್ಲ ಈ ಸಮಾಜ. ನೋವಲ್ಲೂ ಕೂಡ ಮಗನಿಗೆ ಒಂದು ಕೆಟ್ಟದಾಗಲಿ ಅಂತ ಅವ್ರು ಆಲೋಚನೆ ಮಾಡಿಲ್ಲ. ಹೆಂಡತಿ ಮಕ್ಳಿಗೆ ಒಳ್ಳೇದಾಗಲಿ ಅಂತಲೇ ಒಂದು ಒಳ್ಳೆ ಮಾತು ಹೇಳಿದ್ದಾರೆ. ದಯವಿಟ್ಟು ವಿಡಿಯೋ ನೋಡಿ ಅವ್ರ ಮಗ ಅವ್ರ ಹೆಂಡತಿ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಇವ್ರನ್ನ ಬಂದು ಹುಡುಕಿ ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿ. ವಿಡಿಯೋ ಮುಖಾಂತರ ನಾನು ನಿಮಗೆ ಒಂದು ಮನವಿ ಕೂಡ ಮಾಡ್ತಾಯಿದ್ದೀನಿ, ದಯಮಾಡಿ. ಯಾಕೆಂದ್ರೆ ನಾವು ಕರೆಸಿ ಎಲ್ಲ ಮಾತಾಡಿದ್ದೀನಿ, ಅದಕ್ಕೆ ನೀವು ಸರಿಯಾದ ಸ್ಪಂದನೆ ಮಾಡಲಿಲ್ಲ. ದಯವಿಟ್ಟು ನಾನಿನ್ನೊಂದ್ಸರಿ ಕೈ ಮುಗಿದು ಹೇಳ್ಬಿಡ್ತೀನಿ, ದಯಮಾಡಿ ಕೈ ಮುಗಿದು ಹೇಳ್ತಾ ಇದ್ದೀನಿ, ಇಂಥ ವ್ಯಕ್ತಿಯನ್ನು ರೋಡಲ್ಲಿ ಬಿಡಕ್ಕೆ ಹೋಗ್ಬೇಡಿ. ನಮ್ಮ ತಂದೆ ಸಮಾನ ಇದ್ದಾರೆ, ದಯವಿಟ್ಟು ನೀವು ಅವ್ರನ್ನ ಕರ್ಕೊಂಡೋಗಿ ಮನೆ ಇಟ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
ಸ್ನೇಹಿತರೆ ನೋಡಿದ್ರಲ್ಲ, ಅವ್ರು ಹೇಳಿದ್ದು ಎಷ್ಟೇ ತೊಂದರೆ ಮಕ್ಳು ಕೊಡ್ಬೋದು, ಆದರೆ ಕೊನೆಯದಾಗಿ ತಂದೆ ತಾಯಿ ಮಕ್ಳಿಗೆ ಬಯಸೋದು ಒಂದೇ, ಏನೇ ಇರಲಿ ಹೇಗೆ ಇರಲಿ ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ಪ್ರತಿದಿನ ಬೇಡ್ಕೊಳ್ಳೋದು. ಇಲ್ಲಿ ಸರಿಸುಮಾರು 120 ಜನ ಇದ್ದಾರೆ. 120 ಜನರು ಪ್ರಾರ್ಥನೆ ಕೇಳಿದ್ರೆ ಎಲ್ಲ ಮಕ್ಳು ಚೆನ್ನಾಗಾಗಲಿ, ಮಕ್ಳಿಗೆ ಒಳ್ಳೇದಾಗಲಿ, ಮೊಮ್ಮಕ್ಕಳು ಚೆನ್ನಾಗಿರಲಿ ಅಂತ ಬೇಡ್ಕೊಳ್ತಾರೆ ಹೊರತು ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ, ನೋವಾಗುತ್ತೆ. ಯಾಕಂತ ಹೇಳಿದ್ರೆ ಒಬ್ಬ ಅಪ್ಪ ಅಮ್ಮಂಗೆ ನಾವು ಸಾಕೋಕ್ಕಾಗ್ತಾಯಿಲ್ಲ, ನೋಡ್ಕೊಳಕ್ಕಾಗ್ತಾಯಿಲ್ಲ ಅಂದರೆ ಬೇರೆಯವ್ರನ್ನ ಯಾರನ್ನ ನಾವು ನೋಡ್ಕೊಳ್ಳೋಕೆ ಸಾಧ್ಯ ಹೇಳಿ? ನೀವೇ ಯೋಚನೆ ಮಾಡಿ. ಅವ್ರ ಮನೇಲಿ 1000 ಪ್ರಾಬ್ಲಮ್ ಇರ್ಬೋದು, ಆ 1000 ಪ್ರಾಬ್ಲಮ್ ಬಗ್ಗೆ ನನಗೆ ಗೊತ್ತಿಲ್ಲ. ಇವತ್ತು 15ದಿಂದ 20 ದಿವಸದಿಂದ ರೋಡಲ್ಲಿ ಮಲಗ್ತಿರೋದ್ರಿಂದ ನಮ್ಮ ಅಣ್ಣ ಮತ್ತು ಮೇಡಮ್ ಅವರೆಲ್ಲ ತುಂಬ ಕಷ್ಟಪಟ್ಟು ಕರ್ಕೊಂಡು ಬಂದಿದ್ದಾರೆ. ಒಂದು ಮಾನವೀಯತೆ ದೃಷ್ಟಿಯಿಂದ ಇಲ್ಲಿ ಆಶ್ರಯ ಕೊಟ್ಟಿರ್ತೀವಿ. ದಯವಿಟ್ಟು ಈ ವಿಡಿಯೋನ ದಯವಿಟ್ಟು ಅವ್ರ ಮನೆಗೆ ತಲುಪೋವರೆಗೂ ಶೇರ್ ಮಾಡಿ. ಸ್ಟೇಷನಿಗೆ ಬಂದು ಕೂಡ ನಮಗೆ ತಂದೆ ಬೇಡ ಅಂತ ಹೇಳ್ಬಿಟ್ಟು ಹೋಗ್ತಾರಂತೆ ಅವ್ರ ಮುಂದೆನೇ. ಅರ್ಥ ಮಾಡ್ಕೊಳ್ಳಿ, ಈ ಜಗತ್ತಲ್ಲಿ ನೀವು ಯಾರ ಹತ್ರ ಯಾರನ್ನೂ ಮೆಚ್ಚೋದಕ್ಕಾಗೋದಿಲ್ಲ. ನಿಜವಾಗ್ಲೂ ಹೇಳ್ತೀನಿ ಕೇಳಿ, ತುಂಬ ಕಷ್ಟ. ಈ ಥರ ಒಂದು ಸೇವೆ ಮಾಡೋದಕ್ಕೂ ತುಂಬ ಕಷ್ಟ ಇದೆ. ಆಮೇಲೆ ತಂದೆ ತಾಯಿನ ಕಳ್ಕೊಂಡ್ರೆ ಮತ್ತೆ ಸಿಗೋದಿಲ್ಲ. ಇದನ್ನು ಸತ್ಯವಾಗ್ಲೂ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನೀವೇನಾದರೂ ವಿಡಿಯೋ ನೋಡಿದ್ರೆ ಇವ್ರ ಫ್ಯಾಮಿಲಿಯವರಾಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ದಯವಿಟ್ಟು ಬಂದು ನಿಮ್ಮನ್ನು ಇವರು ಸರ್ನ ಕರ್ಕೊಂಡೋಗಿ ಅಂತ ನಾನು ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಅಣ್ಣ, ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ರಿಗೂ. ಹೇಳಿ ಸರ್, ಹೇಳಿ. ಅವ್ರು ನನಗೆ ಊಟ ಹಾಕಿದ್ರು ಪರವಾಗಿಲ್ಲ, ಇರೋದಕ್ಕೆ ಜಾಗ ಕೊಟ್ಟರೆ ಸಾಕು, ನಾನು ಎಲ್ಲ ಬೇಡ್ಕೊಂಡು ತಿನ್ಕೊಂಡ್ಬಿಡ್ತೀನಿ. ಅವ್ರು ಊಟ ಹಾಕೋದೇ ಬೇಡ, ಇರೋದಕ್ಕೆ ಜಾಗ ಕೊಟ್ಟರೆ ಸಾಕು. ನೋಡಿ, ನೀವು ಅಷ್ಟೆಲ್ಲ ಕಷ್ಟಪಟ್ಟು ದುಡ್ದು ಕೊನೆಗೆ ನೀವೇ ಜಾಗ ಕೇಳೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀರಾ. ನನಗೆ ಇರೋದಕ್ಕೆ ಮಲ್ಗಕ್ಕೆ ಎಷ್ಟೋ ಜನ ತಂದೆ ತಾಯಿದು ಪರಿಸ್ಥಿತಿ ಇದೆ ಇವತ್ತು. ದುಡಿಯುವಾಗ ಚೆನ್ನಾಗಿ ದುಡಿತಾರೆ, ಕಷ್ಟಪಡ್ತಾರೆ, ಮಕ್ಕಳು ಮೊಮ್ಮಕ್ಕಳಿಗೆ ಅಂತ ಆಸ್ತಿ, ಒಡವೆ ಎಲ್ಲವನ್ನ ಸಂಪಾದನೆ ಮಾಡಿಡ್ತಾರೆ. ಕೊನೆಗಾಲದಲ್ಲಿ ಅವ್ರ ಪರಿಸ್ಥಿತಿ ಹೆಂಗೆ ಬರುತ್ತೆ ಅಂದರೆ ಬೇಡಿ ತಿನ್ನೋ ಪರಿಸ್ಥಿತಿ ಬರ್ತಾಯಿದೆ. ಅದಕ್ಕೆ ಇವತ್ತು ವಯಸ್ಸಾಗಿರೋರು ಅರ್ಥ ಮಾಡ್ಕೊಬೇಕು ಈ ವಿಡಿಯೋ ಮುಖಾಂತರ. ಕೊನೆಗಾಲದಲ್ಲಿ ನಿಮ್ಮ ಸೇಫ್ಟಿಗೆ ಅಂತ ಕನಿಷ್ಠ ಪಕ್ಷ ನಿಮ್ಮ ಆಸ್ತಿನೋ, ಒಡವೆನೋ, ದುಡ್ಡೋ ಸ್ವಲ್ಪ ಸೇಫಾಗಿ ಇಟ್ಕೊಳ್ಳಿ. ನೀವು ಅಟ್ಲೀಸ್ಟ್ ನಿಮ್ಮ ಹತ್ರ ದುಡ್ಡಿದೆ ಅಂತನೋ, ಅಥವಾ ಆಸ್ತಿ ಇದೆ ಅಂತನೋ, ಅಥವಾ ನಿಮ್ಮ ಹತ್ರ ಇನ್ಸೂರೆನ್ಸು ಅದೇನಾದ್ರು ಇದೆ ಅಂತನಾದರೂ ಕನಿಷ್ಠ ಪಕ್ಷ ಲಾಸ್ಟ್ವರೆಗಾದರೂ ಚೆನ್ನಾಗಿ ನೋಡ್ಕೊತಾರೆ. ಇಲ್ಲಾಂದ್ರೆ ಏನು ಗೊತ್ತಾ, ಈ ಥರ ಪರಿಸ್ಥಿತಿ ಆಗುತ್ತೆ. ಸ್ಟ್ರೋಕ್ ಆಗಿದೆ, ಅವ್ರಿಗೆ ನಡೆಯೋಕ್ಕಾಗೋದಿಲ್ಲ. ಇಂಥ ಪರಿಸ್ಥಿತಿಗೆ ಇವ್ರನ್ನ ತಂದು ರೋಡಿಗೆ ಬಿಟ್ಬಿಟ್ರೆ ಇವ್ರು ಎಲ್ಲಿ ಕೆಲಸ ಮಾಡ್ತಾರೆ? ಅವ್ರಿಗೆ ಕೆಲಸ ಮಾಡೋದೆಲ್ಲ ನಿಂತ್ಕೊಳ್ಳೋಕ್ಕೂ ಅವ್ರ ಕೈಲಿ ಸರಿಯಾಗಿ ಒಂದು 1/2 hour ನಿಂತ್ಕೊಳ್ಳೋಕ್ಕಾಗಲ್ಲ. ಸೊ ತುಂಬ ಕಷ್ಟ ಇಂಥ ಸೇವೆ ಮಾಡೋದು. ಇವತ್ತು 120 ಜನರಲ್ಲಿ ಇದ್ದಾರೆ ಅಂದರೆ ನೀವೆಲ್ಲರೂ ಸಹಾಯ ಮಾಡ್ತಿರೋದಕ್ಕೆ ನಾವು ನೋಡ್ಕೊಳ್ತಾ ಇರೋದು. ಯಾರೇ ಕರ್ಕೊಂಬಂದ್ರು ನಮ್ಮ ಕೈಲಿ ಆಗಲ್ಲ ಅಂತ ಕಳಿಸಲ್ಲ. ಈ ಲೈವ್ ಮಾಡೋ ಉದ್ದೇಶ ಏನಪ್ಪ ಅಂದರೆ ಪ್ರಚಾರ ಅಲ್ಲ. ಪ್ರತಿಯೊಂದು ವಿಷಯ ಪ್ರತಿಯೊಬ್ಬರು ಕನ್ನಡಿಗರಿಗೆ ಗೊತ್ತಿರಲಿ, 4 ಜನಕ್ಕೆ ಈ ವಿಚಾರ ತಿಳಿದಿರಲಿ. ಈ ವ್ಯಕ್ತಿ ಯಾರು, ಎಲ್ಲಿಂದ ಬಂದರು, ಯೋಗೇಶ್ ಏನಕ್ಕೆ ಒಳಗಡೆ ಸೇರಿಸ್ಕೊಂಡ್ರು, ಪ್ರತಿಯೊಂದು ವಿಚಾರ ಗೊತ್ತಿರಲಿ ಅನ್ನೋ ವಿಚಾರಕ್ಕಷ್ಟೇ ಲೈವ್ಗಳನ್ನ ಮಾಡೋದು. ದಯವಿಟ್ಟು ಪ್ರತಿಯೊಬ್ಬರು ಕೈ ಮುಗಿದು ಬೇಡ್ಕೋತೀವಿ, ವಿಡಿಯೋನ ಶೇರ್ ಮಾಡಿ. ಹಾಗೆ ಅಣ್ಣಂಗೆ ಹಿಂದೆ ಬಂದಿರೋ ಅಣ್ಣಂಗೆ, ಅಕ್ಕ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡಿ. ಈಗ ಈ ವಿಡಿಯೋ ಮುಖಾಂತರ ಏನು ಹೇಳ್ತೀನಿ ಅಂದರೆ, ಮೇಡಮ್, ನಮ್ಮ ರೇವತಿ ಮೇಡಮ್ ಅವರು ಹಾಗೂ ನಮ್ಮ ಹುಡುಗ ಲೋಕೇಶ್, ನಾಗೇಶ್ ತುಂಬ ನಮ್ಮ ಜೊತೆ 3 ದಿನ ನಮ್ಮ ಜೊತೆ ಸಾಹಸ ಮಾಡಿ, ಜೊತೆ ಕೆಲಸ ಕಾರ್ಯ ಬಿಟ್ಟು ನಮ್ಮ ಜೊತೆ ಕೆಲಸ ಮಾಡಿದೆ. ಅವ್ರಿಗೆ ನಾನು ನನ್ನ ಪರವಾಗಿ ಇವ್ರು 3 ಜನಕ್ಕೂ ನಾನು ಧನ್ಯವಾದವನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಸರ್, ಸಮಾಜ ಸೇವೆ ಕಷ್ಟನಾ ಸುಲಭನಾ? ಸರ್, ತುಂಬ ಕಷ್ಟ ಇದೆ. ಎಷ್ಟೋ ಜನ ಏನಂತಾರೆ ಅಂದ್ರೆ, ಬಿಡ್ರಿ ಸಮಾಜ ಸೇವೆ ದೊಡ್ಡ ವಿಷಯ. ಸರ್, ಒಬ್ಬ ಮಗ ಒಬ್ಬ ತಂದೆ ನೋಡ್ಕೊಳಕ್ಕಾಗಿಲ್ಲ ಅಂದ್ರೆ 100 ತಂದೆಗೆ ಒಬ್ಬ ಮಗ ಆಗೋದು ಎಷ್ಟು ಕಷ್ಟ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಹೇಳಿ, 100 ತಂದೆಗೆ ಒಬ್ಬ ಮಗ ಆಗಿರ್ಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಅದು ಅರ್ಥ ಮಾಡ್ಕೊಳ್ಳಿ. ವಿಡಿಯೋ ಮುಖಾಂತರ ಒಂದು ತಂದೆನ ಒಬ್ಬ ಮಗ ಆಚೆ ಹಾಕಿದ್ದಾರೆ ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಯಾಕೆಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ, ಈ ಮನುಷ್ಯನ ನಾನು ಕಣ್ಣಲ್ಲಿ ನೋಡಿ ನನಗೆ ಬೇಜಾರಾಗಿದೆ. ಆ ಮನುಷ್ಯ 100 ಜನ ಸಾಕ್ಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನ ನಾನು ಇವತ್ತು ಇಲ್ಲಿ ಬಂದ್ಮೇಲೆ ವಿಡಿಯೋದಲ್ಲಿ ನೋಡಿದ್ದೀನಿ. ಬಟ್ ಇವತ್ತು ನಾನು ನೇರವಾಗಿ ಬಂದು ನಾನು ಇವತ್ತು ನೋಡಿದಾಗ ನನಗೆ ಗೊತ್ತಾಯ್ತು ಇಲ್ಲಿ ಏನಿದೆ ಅನ್ನೋದು. ತುಂಬ ಇವತ್ತು ಯಾಕೆಂದರೆ ಒಂದು ಜನಸೇವೆ ಮಾಡೋದು ತುಂಬ ಕಷ್ಟ ಇದೆ. 100 ಜನ 100 ಥರ ಇರ್ತಾರೆ. ದಯವಿಟ್ಟು ಯಾರು ಕೆಟ್ಟ ಅಭಿಪ್ರಾಯ ತಿಳ್ಕೊಬೇಡಿ. ಒಳ್ಳೆ ಕೆಲಸ ಮಾಡಿದ್ರೆ ತುಂಬ ಕಷ್ಟವಾದ ಕೆಲಸನ ಮಾಡ್ತಾ ಇದ್ದಾರೆ. ಅವ್ರನ್ನ ತುಂಬ ಇನ್ನೊಂದ್ಸಲ ಧನ್ಯವಾದ ನಾನು ತುಂಬ ತಿಳಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ಸರ್ ಇವತ್ತು ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಭಗವಂತ ಇನ್ಮೇಲೆ ಒಳ್ಳೇದಾಗುತ್ತೆ, ಅವ್ರಿಗೆ ಆಗಲೇಬೇಕು. ಯಾಕಂದರೆ ಇಲ್ಲಿ ಬಂದಿರೋದು ಶ್ರೀ ಧರ್ಮಶನೇಶ್ವರ ಸ್ವಾಮಿಯ ಪಾದದ ಹತ್ರ. ಸೊ ಅವ್ರ ಮನೆಯವ್ರು ಬಂದೇ ಬರ್ತಾರೆ, ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ನಿರೀಕ್ಷೆಯಲ್ಲಿ ನಾನಿರ್ತೀನಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ತುಂಬ ಸಪೋರ್ಟ್ ಮಾಡಿದ್ದೀರಾ. ಯಜಮಾನ್ರೆ, ಇಲ್ಲಿರ್ಬೋದು, ಊಟ ತಿಂಡಿ ಮೆಡಿಸಿನ್ ಅಷ್ಟೇ. ನಾಳೆ ಹೋಯ್ತೀನಿ ಅಂದ್ರೂ ಕಳ್ಸಲ್ಲ. ಇಲ್ಲ ಅವ್ರು ಬರಬೇಕು, ಇಲ್ಲ ನಿಮ್ಮ ಫ್ಯಾಮಿಲಿಯವ್ರು ಬರಬೇಕು. ಆಮೇಲೆ ಇರೋದು ಹೇಳ್ಬಿಡ್ತೀನಿ, ನಾಳೆ ನಾನು ಅವ್ರ ಹತ್ರ ನಿಷ್ಠುರ ಆಗಕ್ಕೆ ರೆಡಿ ಇಲ್ಲ ಆಯ್ತಾ. ನಿಮ್ಮ ಫ್ಯಾಮಿಲಿಯವ್ರು ಬರಬೇಕು, ಇಲ್ಲ ಇವ್ರು ಬರಬೇಕು, ಇಲ್ಲ ಪೊಲೀಸ್ ಸ್ಟೇಷನ್ ಲೆಟರ್ ಬರಬೇಕು. ಈ 3 ಬಂದ್ರೆ ಕಳ್ಸೋದು, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಕಳ್ಸಲ್ಲ. ಸರಿನಾ? ಓಕೆನಾ? ಥ್ಯಾಂಕ್ ಯು, ಒಳ್ಳೇದಾಗಿ. ಥ್ಯಾಂಕ್ ಯು.